ನಮಸ್ತೆ ಕರ್ನಾಟಕ. ನಾನು ನಿಮ್ಮ AK ಅಗೇನ್. ನಿಮ್ಮೆಲ್ಲರಿಗೂ AK's ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ವಿಭಿನ್ನವಾದಂಥ ಒಂದು ಟ್ರೈಲರ್ ಜೊತೆ ಬಂದಿದ್ದೀನಿ. ಈ ಒಂದು ಟ್ರೈಲರ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿ ಕೇವಲ ಒಂದು 24ರಿಂದ 25 ಗಂಟೆ ಅಂತ ಅಂದ್ಕೊಳ್ಳಿ, ಒಂದು ದಿನ ಅಂತ ಅಂದ್ಕೊಳ್ಳಿ, ಒಂದು ದಿನ ಆಗಿದೆ. ಈ ಒಂದು ದಿನದಲ್ಲಿ ಇದು ಎಷ್ಟು ಪ್ರಖ್ಯಾತಿ ಪಡೆದಿದೆ ಅಂತಂದರೆ, ಇಲ್ಲ ಎಷ್ಟು ಫೇಮಸ್ ಆಗ್ತಿದೆ ಈ ಟ್ರೈಲರ್ ಅಂತ ಅಂದರೆ, ನಾನು ಈ ಒಂದು ಡಿಜಿಟ್ನ ಇಲ್ಲ ನಂಬರ್ನ ಪ್ಯಾರಲಲ್ ಸ್ಕ್ರೀನಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಆಲ್ರೆಡಿ 1,04,1,167 ವ್ಯೂ, 1,04,01,067 ವ್ಯೂಸ್ಗಳು ಬಂದಿದೆ. 197K 197K ಲೈಕ್ಸ್ಗಳು ಬಂದಿದೆ. 6,213 ಕಮೆಂಟ್ಸ್ಗಳು ಬಂದಿದೆ. ಯಾವ ಟ್ರೈಲರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ, ನಿಮ್ಗೆ ಅರ್ಥ ಆಗಿರುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ವಿದುತಲೈ ಅಂತ ಒಂದು ಟ್ರೈಲರ್, ಈ ಒಂದು ವೆಟ್ರಿ ಮಾರನ್ ಮತ್ತು ವಿಜಯ್ ಸೇತುಪತಿ ಅವರ ಅಭಿನಯಿಸಿರುವಂಥ ಈ ಒಂದು ಟ್ರೈಲರ್ RS ಇನ್ಫೋಟೈನ್ಮೆಂಟ್ ಅವರ ಬ್ಯಾನರಲ್ಲಿ ನಿನ್ನೆ ಅಪ್ಲೋಡ್ ಆಗಿತ್ತು. ವಿದುತಲೈ ಪಾರ್ಟ್ 2 ಅಂತ ಹೇಳ್ಬಿಟ್ಟು ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ವೆಟ್ರಿ ಮಾರನ್, ವಿಜಯ್ ಸೇತುಪತಿ, ಇಳಿಯರಾಜ, ಸೂರ್ಯ ಅವರ ಕಾಂಬಿನೇಷನ್ಸಲ್ಲಿ ಈ ಒಂದು ಟ್ರೈಲರ್ ಅಪ್ಲೋಡ್ ಆಗಿದೆ. ಈ ಒಂದು ಚಿತ್ರ ಆಚೆ ಬರೋದಕ್ಕೆ ವಿಜೃಂಭಣೆಯಿಂದ ಡೇಟ್ನ ಕೂಡ ಅನೌನ್ಸ್ ಮಾಡ್ತಿದೆ. ಬನ್ನಿ ನಾವು ಈ ಒಂದು ಟ್ರೈಲರ್ನ ನೋಡೋಣ. ನೋಡಿದ ನಂತರ ನನಗೆ ಯಾವ ಒಂದು ವಿಜುವಲ್ಸ್ಗಳು ಇಷ್ಟ ಆಗಿದೆ, ಏನು ಈ ಚಿತ್ರದಲ್ಲಿ ಒಂದು ಕ್ಯಾಚಿ ಪಾಯಿಂಟ್ ನನಗೆ ಇಷ್ಟ ಆಗಿರುವಂಥದ್ದು, ಇದೆಲ್ಲದರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಒಂದು ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ, ಲೈಕ್ ಮಾಡದೆ ನೋಡ್ತಿದ್ದೀರಾ ಅಂತ ಅಂದರೆ, ನನ್ನಿಂದ ಆದಂಥ ಒಂದು ಚಿಕ್ಕ ಎಫರ್ಟ್ಸ್ ಹಾಕಿ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಆದಷ್ಟು ಜಾಸ್ತಿ ಶೇರ್ ಇಲ್ಲ ಫಾರ್ವರ್ಡನ್ನು ಮಾಡಿ, ಸೊ ದ್ಯಾಟ್ ಅವರು ಕೂಡ ಬಂದ್ಬಿಟ್ಟು ಈ ಒಂದು ವಿಡಿಯೋನ ನೋಡಲಿ. ಹಾಗೆಯೇ ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡೋದನ್ನ ಮರೆದುಬಿಡಿ. ನನ್ನ ಮುಂದಿನ ವೀಡಿಯೋಸ್ಗಳು ಅಪ್ಲೋಡ್ ಆದಾಗ ನಿಮಗೆ ಅದು ನೋಟಿಫೈ ಮಾಡುತ್ತೆ, ನೀವು ಬಂದು ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಬನ್ನಿ ಈ ಒಂದು ಟ್ರೈಲರ್ನ ನೋಡ್ಕೊಂಬೋಣ ವಿದೌಟ್ ಎನಿ ಫರ್ದರ್ ಡಿಲೇ. ತದನಂತರ ಮಾತುಕತೆಗಳನ್ನು ಏನಿದ್ರು ಕೂಡ ಇಟ್ಕೊಳ್ಳೋಣ. நிலம், இனம், மொழின்னு மக்களை ஒன்று சேர்க்குற வேலையை நாங்கள் செய்ய ஆரம்பித்தப்போ, நீங்கள் கட்டமைச்சிருக்கிற இந்த ஜாதி, மதம், பிரிவினைவாதம் எதை வச்சு உங்கள் அமைப்பால் அரசியல் பண்ண முடியாமல் போச்சு. அப்போ ஆரம்பிச்சது இந்த பயம். அந்த பயத்தால் தான் எங்களை பிரிவினைவாதிகள்னு பிரச்சாரம் பண்ணுறீங்க. பெருமாள் அரெஸ்ட் பண்ணியிருக்கிறதா சொல்கிறாரு. சிஎம் சார் வீட்டுக்கு தோணுதுங்க. வன்முறை எங்கள் மொழி, ஆனால் எங்களுக்கு அந்த மொழியும் பேச தெரியும். நம்ம 2 பேரும் கல்யாணம் பண்ணிக்கலாமா? இப்போ கோர்ட்டில் ப்ரொடியூஸ் பண்ணா இந்த பெருமாள் யார், அவன் எங்கே பிறந்தான், என்ன படித்தான், எதுக்காக நம்ம கவர்மெண்ட்டை எதிர்த்து சண்டை போடுறான்? ஒடுக்கப்பட்ட மக்களுக்காக போராடின எல்லோரும் நம்முடைய முன்னெத்தியர் தான். மகாலட்சுமியை கொண்டுலாம்ப்பா. சரியான நேரம் வரும்போது செய்வோம். ஒடுக்கப்பட்ட மக்களோட நிற்கிற எல்லோருமே நம்முடைய தோழர்கள் தான். பார், என்ன மாதிரி படிக்காத ஒருத்தன் தண்டவாளத்துல தலை வச்சு படுத்தனாலதான் உன்ன மாதிரி ஒருத்தன் படிச்சு வந்து இங்க உட்கார்ந்துருக்க. உனக்கான பயணத்தை பாதை காட்டு. கருப்படு சாவலரா. யார் பிடிச்சது? பெருமாள் தோழரை பேஸ் கேம்பில் தான் வச்சிருப்பாங்க. நம்ம அங்கேயே இறங்கி தாக்குதல் நடத்தி அவரை கூட்டிட்டு வரும். சுலேல், பெட்டர் நைட் அவனை கேம்பில் வைக்காத. சேஃபான இடத்துக்கு ஷிஃப்ட் பண்ணிடு. முரேசன், மறுபடியும் நீங்கள் தானா? ராகவேந்தர், பெருமாள் தப்பிச்சிடக்கூடாது. கேர்ஃபுல். பாலா, யாருன்னு பாரு. வாத்தியார் தாங்கய்யா.
தத்துவம் இல்லாத தலைவர்கள் ரசிகர் மட்டும்தான் உருவாக்குவாங்க. அது முன்னேற்றத்துக்கு வழிவகுக்காது. 20 ಡಿಸೆಂಬರ್ಗೆ ಈ ಒಂದು ಮೂವಿ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಆಗ್ತಿದೆ. ಎಷ್ಟು ವಿಭಿನ್ನವಾಗಿದೆ ಅಲ್ಲ. ಈ ನಡುವೆ ಅನಿಸುತ್ತೆ ಬಹುಶಃ ಈ ಸೌತ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಒಂದು ಮೂವಿ ಇನ್ನೊಂದು ಮೂವಿಗೆ ಯಾವುದೇ ಒಂದು ಕಂಪ್ಯಾರಿಸನ್ಗೆ ಅವಕಾಶ ಕೊಡ್ತಿಲ್ಲ. ಪ್ರತಿಯೊಂದು ಸ್ಟೋರಿ ಪಾಯಿಂಟ್ ಆಫ್ ವ್ಯೂವಲ್ಲೂ ಕೂಡ ಕಂಪ್ಲೀಟಾಗಿ ವಿಭಿನ್ನವಾಗಿರುತ್ತೆ. ಹಾಗೆಯೇ ಎಷ್ಟು ರೂಪಾಂತರ ತಾಳಿದೆ ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದರೆ, ಕತೆ ವರ್ಣಿಸುವಂಥ ವಿಧಾನಗಳಿರ್ಬೋದು, ಬರವಣಿಗೆ ವಿಧಾನ ಇರ್ಬೋದು, ಚಿತ್ರೀಕರಿಸುವಂಥ ವಿಧಾನ ಇರ್ಬೋದು, ಎಲ್ಲವೂ ಕೂಡ ಮೊದಲಿನ ಬರ್ತಿರುವಂಥ ಒಂದು ಫಿಲ್ಮ್ಸ್ಗೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಚೇಂಜಸ್ ಆಗಿದೆ. ಬಟ್ ವೆರಿ ಅಡ್ವಾನ್ಸಿವ್. ಹಾಗೆಯೇ ಈ ಥರ ಒಂದು ಟ್ರೈಲರ್ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಈ ಟ್ರೈಲರ್ಲಿ ನೀವು ಒಂದು ವಿಚಾರ ಗಮನಿಸಿದ್ರೆ, ನನಗಿಷ್ಟ ಆಗಿರುವಂಥ ಕೆಲವೊಂದು ವಿಜುವಲ್ಸ್ಗಳು ಯಾವುದು ಅಂತ ಕೇಳಿದ್ರೆ, ವಿಜಯ್ ಸೇತುಪತಿಯವರು ವಿಭಿನ್ನವಾದಂಥ ಶೈಲಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬೇರೆ ಬೇರೆ ಅವ್ರ ಹೇರ್ ಕಟ್ ನೀವು ಗಮನಿಸಿದ್ರೆ, ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಚಿಕ್ಕ ಮುಸ್ಟ್ಯಾಚ್ ಇಟ್ಕೊಂಡು ಶುರುವಲ್ಲಿ ಅವ್ರು ಕಾಣಿಸೋದು, ಯಾವುದೋ ಒಂದು ಬಹುಶಃ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಂದ ಆ ಒಂದು ಗ್ರೋತ್ ಇಲ್ಲ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಲೈಫ್ ಸ್ಟೋರೀಸ್ಗಳು ಹೇಗೆ ಹೋಗುತ್ತೆ ಅದ್ರ ಬಗ್ಗೆ ವರ್ಣಿಸಿದಾರೋ ಇಲ್ಲ ಬೇರೆ ಏನೋ ಹೇಳ್ತಾ ಇದ್ದಾರೋ ನನಗೆ ಅರ್ಥ ಆಗಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ ತುಂಬ ಅಮೇಝಿಂಗ್ ಆಗಿದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಟ್ರೈಲರ್ ನನಗೆ ತುಂಬ ಇಷ್ಟ ಆಗಿದೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಮೂವಿಗೆ. ನೀವು ಕೂಡ ದಯಮಾಡಿ ಅವ್ರ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ ಹಾಗಲೇ 20th ಯಾವುದೇ ಕಾರಣಕ್ಕೂ 20 ಡಿಸೆಂಬರ್ ಎಷ್ಟು ಫಿಲ್ಮ್ಗಳು ಬರ್ತಿದೆ. ಈ ಒಂದು 5th ಡಿಸೆಂಬರಿಂದ ಹಿಡಿದು ಕ್ರಿಸ್ಮಸ್ 25th ಡಿಸೆಂಬರ್ ತನಕ ಐ ಥಿಂಕ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿಗೆ ಹಬ್ಬನೂ ಹಬ್ಬ. ಎಷ್ಟೊಂದು ಮೂವೀಸ್ಗಳು ಬರ್ತಿದೆ ಅಂತ ಅಂದರೆ, ಕ್ರಿಸ್ಮಸ್ ವೆಕೇಷನ್ಸ್ ಬೇರೆ ಬರ್ತಾ ಇದೆ, ಟೈಮ್ ಏನಾದರೂ ಸಿಗುತ್ತೆ ಅಂತ ಅಂದರೆ ಆದಷ್ಟು ಮೂವೀಸ್ಗಳನ್ನ ದಯಮಾಡಿ ಥಿಯೇಟರ್ಸ್ಗೆ ಹೋಗಿ ನೋಡಿ. ನಾನು ಈ ಒಂದು ತಮಿಳ್ ಮೂವಿ ಆಗಿರ್ಬೋದು, ಮಲಯಾಳಂ ಮೂವಿ ಆಗಿರ್ಬೋದು, ಯಾವುದೇ ಭಾಷಾ ಮೂವಿಗಳಾಗಿರ್ಬೋದು, ಕನ್ನಡದ ಮೂವಿಗಳಿಗೂ ಕೂಡ ಅನ್ವಯ ಇದು. ದಯಮಾಡಿ ಫಿಲ್ಮ್ ಇಂಡಸ್ಟ್ರೀಸ್ನ ನಾವು ಬೆಳೆಸಬೇಕು. ಈ ಒಂದು ಫಿಲ್ಮ್ಗಳನ್ನು ಅಥವಾ ಫಿಲ್ಮ್ ತೆಗೆಯೋದಕ್ಕೆ ನಾವು ಪ್ರೋತ್ಸಾಹಿಸಬೇಕು ಅಂತಂದರೆ ನಮ್ಮಿಂದ ಆದಂಥ ಒಂದು ಚಿಕ್ಕ ಕರ್ತವ್ಯ ಏನಪ್ಪ ಅಂತಂದರೆ, ಯಾವುದೇ ಒಂದು ಈ ಒಂದು OTTಯಲ್ಲಿ ಬರೋದಕ್ಕಿಂತ ಮುಂಚೆ ಥಿಯೇಟರ್ಸ್ಗೆ ಹೋಗಿ ಮೂವಿನ ನೋಡ್ಬಿಟ್ಟು ರಿಯಾಕ್ಟ್ ಮಾಡೋದು. ಇದು ನಮ್ಮಿಂದ ಆದಂಥ ಒಂದು ಚಿಕ್ಕ ಕರ್ತವ್ಯ ಅಂತ ಅಂದ್ಕೊತೀನಿ. ನಾವು ಮಾಡುವಂಥ ಒಂದು ಚಿಕ್ಕ ಪ್ರೋತ್ಸಾಹ ಇರ್ಬೋದು ಫಿಲ್ಮ್ ಇಂಡಸ್ಟ್ರಿಗೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ಅದ್ರ ಬಗ್ಗೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿಬಿಟ್ಕೊಳ್ಳಿ. ಅದು ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರನಪ್ಪ, ಬಳಸ್ಕೊಳ್ಳಿ ಅದನ್ನು. ಹಾಗೆಯೇ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಮಾಡಿ. ಇನ್ನೊಂದು ವಿಡಿಯೋದ ಮೂಲಕ ಮತ್ತೆ ಬರ್ತೀನಿ. ಅಂಟಿಲ್ ದೆನ್